ಸಾರ್ ನಮಸ್ಕಾರ. ಹಾ, ಏನಿದು ಸುಂದರಕಾಂಡ? ಅಬ್ಬಬ್ಬಬ್ಬಬ್ಬ, ಭಾಳ ಸಂತೋಷ, ನಮಗೆ ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ. ಹಾಂ ಹಾಂ, ಕೊಡಿ ಅದು ಬುಕ್ ತಗೊಳ್ಳಿ. ಅದು ನಿಮ್ಮ ಹೆಸರು ಸರ್? ವೆಂಕಟು ನಾಯಕ ಅಂತ. ವೆಂಕಟು ನಾಯಕ. ನೋಡಿ, ನಮ್ಮ ವೆಂಕಟು ನಾಯಕ ಅವರು ಈ ಊರಿನ ಮುಖ್ಯಸ್ಥರಂತೆ. ಸುಂದರಕಾಂಡ ಶ್ಲೋಕ ತಾತ್ಪರ್ಯ ಸಹಿತ ಶ್ರೀ ಮಧ್ವಾಲ್ಮೀಕಿ ರಾಮಾಯಣ ಅಂತರ್ಗತ, ಆಯಿತಾ, ಅದನ್ನು ಓದ್ತಾ ಇದ್ದಾರೆ. ಖುಷಿ ಆಯಿತು ನೋಡಿ, ಇಂಥ ಒಂದು ಕಾಡಂಚಿನ ಜಾಗದಲ್ಲಿ ನಮಗೆ ಇವರಲ್ಲಿ ಸಿಕ್ಕಿರೋದು. ರಾಮಾಯಣ ಇದೆ, ಮಹಾಭಾರತ ಇದೆ, ಅದರಲ್ಲೇ ಒಂದರಲ್ಲೇ ಎಲ್ಲ ಇದೆ. ಇಲ್ಲ ಇಲ್ಲ, ಬೇರೆ 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 ಬುಕ್ ಎಲ್ಲ ಇದೆಯಾ? ಹ್ಞೂ, ಎಲ್ಲ ಓದ್ತಿದ್ದೀರಾ ಹಂಗಾರೆ? 500 ರೂಪಾಯಿ ಕೊಟ್ಟು ತೆಗೆದಿದ್ದೀನಿ. ಹೌದಾ? ಬಹಳ ಸಂತೋಷ ಸರ್, ಖುಷಿ ಆಗುತ್ತೆ ನೋಡೋದಕ್ಕೆ ಅದೆಲ್ಲ. ಅದು ಇಂಥ ಜಾಗದಲ್ಲಿ ಇದೆಲ್ಲ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಕೂರ್ಬೋದಾ? ಕೂರ್ಬೋದಾ? ಕೂತ್ಕೊಳ್ಳಿ. ಮತ್ತೆ ಹೇಗಿದೆ ಊರು? ಏನೂ ಇಲ್ಲ ಊರು, ಎಲ್ಲ ಹಿಂದ್ಗಡೆ ಎಲ್ಲ ಮನೆ ಎಲ್ಲ ಕಿತ್ಕೊಂಡು ರೋಡ್ ಹತ್ರ ಹೋಗ್ಬಿಟ್ರು. ಎಲ್ಲ ಪಾಳು ಬಿದ್ದೈತೆ. ಎಲ್ಲ ಪಾಳು ಬಿದ್ದಿದೆ? ಎಲ್ಲ ಪಾಳು ಬಿದ್ದಿದೆ. ಆಮೇಲೆ ದಿನಹಳ್ಳಿ ಪಂಚಾಯತಿಲಿ ಏನು ಕೆಲಸ ಕಾರ್ಯಗಳು ಆಗ್ತಾ ಇಲ್ವೇ ಊರಲ್ಲಿ? ಇಲ್ಲ ಸ್ವಾಮಿ, ಆ ಮಂಜುನಾಥ್ ಅಂದ್ಬಿಟ್ಟು ಅವ್ರಿಗೆ ವೋಟ್ ಹಾಕ್ಬಿಟ್ಟು, ಎಮ್ ಎಲ್ ಎ ವೋಟ್ ಹಾಕ್ಬಿಟ್ಟು ಏನು ಇಲ್ಲ, ಬಂದು ತಿರುಗಿ ನೋಡಲ್ಲ. ಇವತ್ತಿನವರೆಗೂ ನಿಮ್ ಕಷ್ಟ ಏನು, ಸುಖ ಏನು, ಈ ಊರಲ್ಲಿ ಹೆಂಗೆ ಕತೆ, ಯಾನ್ ಮಾಡ್ತಾ ಇದೀರಿ? ಕೇಳೋರೇ ಇಲ್ಲ, ಯಾರು ಕೇಳೋರೇ ಇಲ್ಲ. ಏನಿದೆ ಊರಿನ ಇತಿಹಾಸ? ಏನು ಈ ಊರಿಂದು? ಅದು ಒಂದು ಟ್ಯಾಂಕ್ ಕಟ್ಟಿದ್ರು. ಟ್ಯಾಂಕ್ ಕಟ್ಬಿಟ್ಟು ಎಲ್ಲ ಮನೆಗೂ ನೀರು ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರು. ನೀರು ಇಲ್ಲ, ಟ್ಯಾಂಕು ಇಲ್ಲ, ಒಣಗಿ ಬಿದ್ದಿದೆ. ಹೋಗಿದ್ದು ಅಲ್ಲೇ ಮೇಲ್ಗಡೆ ಹೋಗಿದ್ದು, ಅಲ್ಲೇ ಶುರು ಮಾಡಿದ್ದು ಕಾರ್ಯಕ್ರಮನ. ನೋಡ್ರಪ್ಪ, ಮನೆಗೆ ಜಲಜೀವನ್ ಮಿಷನ್, ಮನೆಗೆ ನೀರು ಅಂತ ಹೇಳಿದ್ರಿ. ನೋಡಿ, ಈಗ ನಾವೇ ತೋರಿಸ್ತಾ ಇದೀವಿ, ಇದು ಕೇಂದ್ರ ಸರ್ಕಾರದ ಯೋಜನೆ, ಆಯ್ತಾ. ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಬಹಳ ವಿಜೃಂಭಿಸ್ತಾ ಇದ್ರು, ಈ ಯೋಜನೆಯನ್ನ, ಆಯ್ತಾ. ಮೋದಿ ಕಾಕರ ನೋಡ್ರಿ, ನೀವೇ ನೋಡ್ರಿ, ಈಗ ಸಿಗ್ತಾ ಇಲ್ಲ ಅದು. ನೀವು ಮಾಡಿದಿರಿ, ನೀವು ಕೊಟ್ಟಿದಿರಿ, ಆದ್ರೆ ಸೆಂಟ್ರಲ್ ಇರೋರು ಕಡ್ಡಿ ಅಲ್ಲಾಡಿಸ್ಬಿಟ್ಟವ್ರೆ, ನಾವು ಗೊತ್ತಿಲ್ಲ ನಮ್ಗೆ. ಆಮೇಲೆ ಸುತ್ತ ಸಿಮೆಂಟ್ ರೋಡ್ ಮಾಡಿದ್ರು, ಇನ್ ಸ್ವಲ್ಪ ಮಾಡಿ ಅಂತ ಹೇಳಿದ್ರೆ ಅದು ಮಾಡಿಲ್ಲ. ಇಲ್ಲಿ ಸ್ವಲ್ಪ ಮುಂದೆ ಮಾಡಿ ಅಂದ್ರು ಮಾಡಿಲ್ಲ. ಅರ್ಧಂಬರ್ಧ ನಿಂತಿತ್ತು. ಅರ್ಧಂಬರ್ಧ ಕರೆಂಟ್ ಕಂಬ ಆಯ್ತು, ಆ ಕರೆಂಟ್ ಕಂಬನ ಕಿತ್ತಾಕ್ಬಿಟ್ರು. ಈಗ ಕತ್ಲಲ್ಲಿ ಕೂತಿದೀವಿ ನಾವು. ಕರೆಂಟ್ ಇಲ್ವಾ? ಕರೆಂಟ್ ಬರುತ್ತೆ, ಕಂಬ ಇಲ್ವೇ, ಬೀದಿ ಕತ್ಲೆ. ಮನೆ ಒಳಗಿದೆ ಕರೆಂಟ್, ಮನೆ ಒಳಗಿದೆ, ಮುಂದೆಗಡೆ ಬೀದಿ ದೀಪ ಇಲ್ಲ. ನೋಡಪ್ಪ, ಇತ್ತು, ಕಿತ್ತಾಕ್ಬಿಟ್ಟಿದ್ದಾರೆ. ಮಾರಳ್ಳಿಗಿದ್ದಂತ ಬೀದಿ ದೀಪ ಅದನ್ನೂ ಕಿತ್ತಾಕಿದ್ರು. ಹೋಗ್ಲಿ, ವಾಪಸ್ ಹೊಸದ್ ಹಾಕಿದ್ರ ಅದೂ ಇಲ್ಲ. ಇದು ನಮ್ಮ ಕಾಡಂಚಿನ ಜನರ ಒಂದು ಕೆಟ್ಟ ಪರಿಸ್ಥಿತಿ ಅಂತ ಹೇಳಿದ್ರೆ ಬಹಳ ಬೇಜಾರಾಗುತ್ತೆ. ಪರಿಸ್ಥಿತಿ ಅಂದ್ರೆ ಏನ್ ಸರ್, ಯಾರು ತಿರುಗು ನೋಡಲ್ಲ ಅಂತ ಹೇಳಿಲ್ವಾ ಫಸ್ಟ್ ನಾನು ಅಲ್ವಾ? ಓಟ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಏನೋ ಓಟ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಅಯ್ಯಯ್ಯೋ, ಆವಾಗ ನಾನು ಮುಂದೆ ತಾನು ಮುಂದೆ ಬಂದು ಓಟ್ ಹಾಕಿಸ್ಕೊಳ್ತಾರೆ. ತಾನು ಮುಂದೆ ಅಂತ ಬರ್ತಾರೆ. ಆಮೇಲೆ ಒಟ್ಟಿನಲ್ಲಿ ನಮಗೆ ಕಾಂಗ್ರೆಸ್ ಚೆನ್ನಾಗಿತ್ತು. ನಾವಿವ ಹೊಸಬ ಮಂಜುನಾಥ್ ಬಂದ ಅಂದ್ಬಿಟ್ಟು ಮಂಜುನಾಥ್ಗೆ ಓಟ್ ಹಾಕ್ಬಿಟ್ಟು ಏನೂ ಇಲ್ಲ, ನೋಡೋಣ ಒಂದ್ ಕೈ ನೋಡೋಣ ಅಂತ ಹಾಕಿದ್ರಿ. ನೋಡೋಣ ಅಂತ ಆಗೋದು ಏನು ಇಲ್ಲ. ಓಕೆ. ಮತ್ತೆ ಇಲ್ಲಿ ಪಿಡಿಒ ಯಾರು? ಪಂಚಾಯತಿ ಪಿಡಿಒ ಸ್ವಲ್ಪ ನೀರು ಮಾಡಿಕೊಟ್ಟ, ನೀರು ಇರಲಿಲ್ಲ, ಕುಡಿಯಕ್ಕೆ ನೀರು ಇರಲಿಲ್ಲ. ಅಷ್ಟೊಂದು ಜನ ಸಾಯ್ತಾ ಇದ್ರು. ಈಗಲೂ ಕರೆಕ್ಟ್ ಡೈಲಿ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇದೆ. ಎಲ್ಲರೂ ಅಲ್ಲಿಗೆ ಹೋಗ್ಬೇಕು? ಇಲ್ಲ, 4-5 ತೊಂಬೆವೆ. ಅಲ್ಲ, ತೊಂಬೆವೆ, ಆದ್ರೆ ನಾನು ಹೇಳ್ತಿರೋದು ಮನೆಗೆ ಬರಲ್ಲ, ಎಲ್ಲರೂ ಅಲ್ಲಿಗೆ ಹೋಗ್ಬೇಕು. ಸೊ ಒಟ್ಟಲ್ಲಿ ಜಲಜೀವನ್ ಮಿಷನ್ ತುಕ್ಕಿಡಿದು ಬಿಟ್ಟಿದೆ, ಅಲ್ಲೇ ಹಿಡಿದು ಬಿಟ್ಟಿದೆ ಅಲ್ವಾ? ಹೋಗಿ ಹಿಡ್ಕೊ ಬರ್ಬೇಕು. ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ಅಜ್ಜಿ. ಅವರು ಏನಾಗ್ಬೇಕು? ಅವ್ರು ನಿಮ್ಗೆ ಹೆಂಡತಿ. ಹೌದಾ? ನಿಮ್ ಲವರ್ ಮಾತಾಡಿಸ್ತೀನಿ ರೀ. ಸರಿ. ಅಮ್ಮ, ಚೆನ್ನಾಗಿದ್ದೀರಾ? ಏನ್ ನಿಮ್ ಹೆಸರು? ಬೈನುಬಾಯಿ. ನಿಮ್ ಯಜಮಾನ್ರು ನೋಡಿ ಹೆಂಗೆ ಎಲ್ಲ ಬಹಳ ಜ್ಞಾನ ಭಂಡಾರನೇ ತುಂಬ್ಕೊಂಡ್ಬಿಟ್ಟವ್ರೆ. ಮತ್ತೆ ಏನ್ ಬೇಕು ನಿಮ್ ಊರಿಗೆ? ನಮ್ಮೂರಿಗೆ ಏನ್ ಬೇಕು? ಮಂಡಿ ಕೂತೀವಿ, ಗಾರೆ ಇಲ್ಲ ನಮ್ಗೆ, ಏನು ಸೌಲಭ್ಯನೇ ಇಲ್ಲ. ಪಂಚಾಯತಿಲಿ ಒಂದ್ ಕೆಲ್ಸಾನು ಕೊಟ್ಟಿಲ್ಲ. ಹೌದಾ? ಚರಂಡಿ, ರೋಡು, ಅದು ಇದು ಮಣ್ಣು ಮಸಿ ಏನು ಆಗಿಲ್ಲ? ಸುಮಾರಾಗಿ ಮಾಡವ್ರೆ ಸ್ವಾಮಿ, ಈ ಸಲ ಸುಮಾರಾಗಿ ಮಾಡವ್ರೆ. ಪ್ರಾಣಿಗಳೆಲ್ಲ ಇಲ್ಲೇ ಬಂದ್ಬಿಡ್ತಾವ ಹೆಂಗೆ? ಬರ್ತದೆಲ್ಲ ಕಾಡು ಪ್ರಾಣಿ. ಬರ್ತದ?
ಬಹಳ ಹಿಂಸೆ. ಹಂದಿಗಳು ಬರ್ತವೆ. ಹೊಂದಿಗಳು ಬರ್ತಾವ. ಅಯ್ಯಯ್ಯೋ. ಆಮೇಲೆ ಬಂದಾಗ ಏನ್ ಮಾಡ್ತೀರಾ ನೀವು? ನಾವು ಮನೇಲಿ ಇರ್ತೀವಿ, ಏನ್ ಮಾಡ್ಕೈತೆ. ಸದ್ಯ ಮನೆ ಒಳಗೆ ಒಂದು ನುಗ್ಗಲ್ಲನೋ? ತಾಳ ಹಾಕೋತೀವಿ ಎಲ್ಲ. ಎಲ್ಲ ಆರಾಮಾಗಿದ್ದೀರಾ? ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸ್ವಾಮಿ. ಈಗ ಅಕಸ್ಮಾತ್ ಏನಾದ್ರೂ ಗಿಂಬುಲೆನ್ಸ್ ಬರ್ಬೇಕು, ಒಂದು ಬಸ್ಸಿನ ವ್ಯವಸ್ಥೆ ಏನಾದ್ರು ಇಲ್ವೇ? ಇಲ್ಲ, ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಬರ್ತದೆ. ಬರ್ತಾರಾ? ಎಲ್ಲಿ ತನಕ ಬರ್ತಾರೆ? ಮನೆಗೆ ಬರ್ತಾರೆ. ಮನೆಗೆ ಬರ್ತಾರಾ? ಬರ್ತಾರಾ ಸಾಹೇಬ್ರೆ? ಹೌದಾ? ಬಸ್ಸಿನ ವ್ಯವಸ್ಥೆ ಇದೆಯಾ? 2 ಬಸ್ ಅದೇ, ಹೊತ್ತು ಹೋದ್ರೆ ಸಿಗ್ತದೆ, ಇಲ್ಲಿದೆ ಸಿಗಲ್ಲ. ಎರಡೇ ಬಸ್ಸು. ಸರಿ, ಆಸ್ಪತ್ರೆ ಎಲ್ಲಿದೆ? ಇಲ್ಲಿ ರಾಮಪುರ. ರಾಮಪುರಕ್ಕೆ ಹೋಗ್ಬೇಕು. ಇಲ್ಲೆಲ್ಲೂ ದಿನಳಿಲಿಲ್ಲ? ಇಲ್ಲ. ಓ, ಸುಮ್ನೆ ಅಲ್ಲ, ಬಿಲ್ಡಿಂಗ್ ಇದೆ. ಬನ್ನಿ ಬನ್ನಿ, ಹಂಗಾರೆ ಇವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ ಪಾಪ, ಒಳಗೆ ಇರ್ತಾರಲ್ಲ. ಇನ್ನು ಒಳಗಡೆ ಹೋಗೋಣ. ನಮಸ್ಕಾರ ಮೇಡಮ್. ಮಾತಾಡ್ಲಿಲ್ಲ ಅಂದ್ರೆ ನೋಡಿ ಮತ್ತೆ. ನಮಸ್ಕಾರ. ಏನ್ ಹೆಸರು? ನಾಗರಾಜುಕ್ಕೆ. ನಾಗರಾಜಕ್ಕೆ. ಎಲ್ಲಿ ಮನೆ? ಇಲ್ಲೇ ಎಲ್ಲ ಹಂಚ್ಕಿಂಚೆಲ್ಲ ಆರ್ಗ ಹೋಗ್ಬಿಟ್ಟವಲ್ಲ. ಹೌದು ಸರ್. ಏನ್ ಬೇಕು ನಿಮ್ ಊರಿಗೆ? ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಊರಲ್ಲಿ ಏನಂದ್ರೆ ಏನಿಲ್ಲ ಸರ್. ಏನು ಹೇಳುದು? ಏನಂದ್ರೆ ಏನು ಇಲ್ಲ. ಏನಿಲ್ಲ ಸರ್. ನೋಡಿ, ನಾವು ಬಂದ್ಗಳಿಗೆ ಮಳೆ ಬರ್ತೈತಿ. ಈಗ ಮಳೆ ಇಲ್ಲ ಸರ್. ಈಗ ಬರ್ಬೋದಾ ಜೋರಾಗಿ? ಬರ್ಬೋದು ಸರ್. ಬೆಂಗಳೂರಿಂದ ಒತ್ಕೊಂಡ್ ಬಂದಿದೀವಿ ಮಳೆನ ಊರಿಗೆ. ಹಿಂಗ್ ಬಂದ್ ಹಿಂಗ್ ಹೋಗ್ಬಿಡ್ತದೆ. ಜೋರಾಗಿ ಬರಲ್ಲ ಸರ್, ಮಳೆನೇ ಇಲ್ಲ. ಮತ್ತೆ ಏನ್ ಬರ ಪೀಡಿತ ಅಂತ ಘೋಷಣೆ ಮಾಡ್ಬೇಕಾ? ಮಾಡಿ ಸರ್, ಬರತ್ತೆ. ಮಾಡಿದ್ರೆ ಒಳ್ಳೇದು ಮಾಡ್ಬೇಕಾಗಿರೋದು ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ. ನೀವು ಮಾಡ್ಬೇಕಾಗಿರೋದು. ಹೌದು ಹೌದು. ನಾವು ಅಸಲಿ ಏನ್ ಮ್ಯಾಟ್ರು ಅಂತ ನಿಮಗೆ ತೋರಿಸ್ತಾ ಇದೀವಿ. ಹೌದು ಸರ್. ಹೌದು ಸರ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್. ಮತ್ತೆ ಬಸ್ಸಿನ ವ್ಯವಸ್ಥೆ? ಬಸ್ಸಿಂದ ಏನ್ ಸರ್, 2 ಬಸ್ ಇರುತ್ತೆ ಸರ್. ಟೈಮ್ ಅಲ್ಲಿ ಟೈಮ್ ಸಿಕ್ಕರೆ ಹೋಗಿದ್ರೆ ಸಿಕ್ಕಿದ್ರೆ, ಇಲ್ಲ ಹೋದ್ರೆ ಆಟೋಲಿ ಹೋಗ್ಬೇಕು. ಎಷ್ಟು ತಗೋತಾರೆ? ಆಟೋಲಿ 30 ರೂಪಾಯಿ ತಗೊಳ್ತಾರೆ ಸರ್. ಒಬ್ರಿಗೆ ಸೀಟ್ಗೆ. ಒಂದು ಆಟೋಗೆ ಫುಲ್ ಒಬ್ಬರೇ ಹೋಗೋದಾದ್ರೆ? ಈ ಒಬ್ಬರೇ ಹೋಗೋದಾದ್ರೆ ಜಾಸ್ತಿ ತಗೊಳ್ತಾರೆ. 350 ರೂಪಾಯಿ. 400, ಒಬ್ಬೊಬ್ರು 500 ಗಂಟಲು ಹೋದ್ರು ಹೋಯ್ತು. ಸರ್. ಹೌದು ಸರ್. ಏನ್ ಎಷ್ಟು ಏಜ್ ನಿಮ್ಗೆ? ಸರ್ ನಮ್ದು 52. 52. ಮನೇಲಿ ಯಾರ್ಯಾರು ಇದೀರಿ? ಮನೇಲಿ ನಾನು, ನಮ್ಮ ಮಗಳು, ನಮ್ಮ ಹೆಂಡತಿ. ಹೌದಾ? ಹೌದು ಸರ್. ನಿಮ್ ಮಿಸ್ಸರ್ಸ್ಗೆ 200 ರೂಪಾಯಿ ಕಾಸು ಬರ್ತಾ ಇದೆಯಾ? ಗೃಹಲಕ್ಷ್ಮಿ ಸಿದ್ದರಾಮಣ್ಣಂದು ಏನ ಸರ್, ಒಂದ್ಸಲ ಬಂದ್ರೆ ಬೀಳುತ್ತೆ, ಇಲ್ದವ್ರೆ ಇಲ್ಲ. ಒಂದ್ಸಲ ಬಂದ್ರೆ ಬೀಳುತ್ತೆ, ಇಲ್ಲ. ಈಗ ಮೇಜರ್ ಆಗಿ ಏನ್ ಬೇಕು ನಿಮ್ ಊರಿಗೆ? ಸರ್ ನಮ್ಗೆ ಏನಂದ್ರೆ ಏನಿಲ್ಲ ಸರ್. ಏನಂದ್ರೆ ಏನಿಲ್ಲ. ಮನೆಗೆ ಗಂಗೆ ಬೇಕು. ಟ್ಯಾಂಕ್ ಎಲ್ಲ ಮಾಡಿಟ್ಟಿದ್ದಾರೆ. ಅದು ಆ ಕಡೆನೂ ಮಾಡಿಟ್ಟವ್ರೆ, ಇಲ್ಲೂ ಮಾಡಿಟ್ಟವ್ರೆ. ಎಲ್ಲ ಅರ್ಧಂಬರ್ಧ ಕೆಲಸ ಸರ್. ಆದ್ರೂ ಇಲ್ಲ ಅನ್ನೋ ತರ ಪರಿಸ್ಥಿತಿ. ಹೌದು ಸರ್. ಆಸ್ಪತ್ರೆ ಇಲ್ಲ ಸರ್, ರಾಮಪುರನೇ ಸರ್. ಯಾಕೆ ಇಲ್ಲಿಲ್ವಾ? ದಿನಣಿಲ್ವಾ ಸರ್? ಬಿಲ್ಡಿಂಗ್ ಇದೆ ಆದ್ರೆ ಬಾಡಿ ಇಲ್ಲ. ಯಾಡಿ ಇಲ್ಲ. ಹೌದು ಸರ್. ನೋಡಿ ಮ್ಯಾಟ್ರ್ ಇದು. ಮತ್ತು ರಾಮಪುರಕ್ಕೆ ಹೋಗ್ಬೇಕು. ಮತ್ತೆ ಚೆನ್ನಾಗಿ ನೋಡ್ತಾರ ಹೋಗ್ಲಿ? ಅಲ್ಲಿ ನೋಡ್ತಾರೆ ಸರ್. ನೋಡ್ತಾರೆ ಸರ್. ನಿಮ್ಗೆಲ್ಲ ಕಾಸು ಬಂತವ? 2-3 ತಿಂಗಳಿಂದ ಇಲ್ಲ. 2-3 ತಿಂಗಳಿಂದ ಬಂದಿಲ್ಲ. ಗೃಹಲಕ್ಷ್ಮಿನೂ ಬಂದಿಲ್ಲ, ಪಿಂಚಣಿಗೂ ಬಂದಿಲ್ಲ. ನೋಡಿ, ಇಡೀ ಚಾಮರಾಜನಗರ ಜಿಲ್ಲೆ ಸೇರಿದಂತೆ ಕರ್ನಾಟಕದಾದ್ಯಂತ ಈ ಸಮಸ್ಯೆ. ಓಕೆ, ಗ್ಯಾರಂಟಿ ದುಡ್ಡನ್ನೇನೋ ನೀವೇನೋ ಪರಿಷ್ಕರಣೆ ಮಾಡ್ತಾ ಇದ್ದೀರಾ, ಅದೋ ಇದೋ ಏನೋ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರವಾಗಿ ನೀವು ಕೊಡ್ತಾ ಇಲ್ಲ. ಆದರೆ ಪೆನ್ಷನ್ ದುಡ್ಡು ಏನಾಗಿದೆ ಸ್ವಾಮಿ? ಅವ್ರ ಪೆನ್ಷನ್ ದುಡ್ಡು ಅವ್ರಿಗೆ ಕೊಡಿ. ನೀವೇ ತಾನೇ ಮಾಡಿರೋದು ಯೋಜನೆ, ಬಡವರಿಗೆ ಮಾಡಿರೋ ಯೋಜನೆ, ಹಿರಿಯರಿಗೆ ಮಾಡಿರುವಂಥ ಯೋಜನೆ. ವೃದ್ಧಾಪ್ಯ ವೇತನ ಅಂತ ಯಾಕೆ ಕೊಡಬೇಕು? ವಿಧವಾ ವೇತನ ಅಂತ ಯಾಕೆ ಕೊಡಬೇಕು? ನೀವು ಮಾಡಿದ್ದೀರಾ, ನೀವು ಕೊಡಲೇಬೇಕು. ದುಡೇ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ತಿಳಿಸ್ತಿರೋದು ಇಷ್ಟೇ. ಕಾಡಂಚಿನ ಗ್ರಾಮಗಳಿಗೂ ಹೋಗ್ತಾ ಇದ್ದೀವಿ, ಕಟ್ಟ ಕಡೆಯ ಮನೆಗೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಅವ್ರು ಹೇಳ್ತಾ ಇರೋದು ಇದೆ, ಒಂದು ಅಭಿವೃದ್ಧಿ ನಯಾ ಪೈಸಾ ಇಲ್ಲ, ಗೆದ್ದಂಥವ್ರು ಇಲ್ಲಿ ಓಟಿಗೆ ಮಾತ್ರ ಬಂದ್ಬಿಡ್ತಾರೆ. ಇನ್ನೊಂದು ಕಡೆ ಪೆನ್ಷನ್ ದುಡ್ಡು ನೀವು ನಾವೇ ಕೊಡ್ತೀನಿ ಅಂತ ಹೇಳಿ ಆಸೆ ಹೊಡಿಸಿರೋ ಗೃಹಲಕ್ಷ್ಮಿ ದುಡ್ಡು ಅದು ಕೂಡ ಕೊಡ್ತಾ ಇಲ್ಲ. ಅದೇನು ಜನ ಕೇಳಿರಲಿಲ್ಲ, ಆದರೆ ಕೊಟ್ಟಿದ್ದೀರಿ. ಕೊಟ್ಟ ಮೇಲೆ ಪಾಪ ಇಂಥವ್ರಿಗೆ ಅನುಕೂಲ ಆಯ್ತದೆ, ನಿಜವಾಗ್ಲೂ ಅನುಕೂಲ ಆಯ್ತದೆ ಅಲ್ವಾ? ಹೇಳೋರಿಲ್ಲ, ಕೇಳೋರಿಲ್ಲ, ಹಂಗಾಗದೆ ಪರಿಸ್ಥಿತಿ. ಬನ್ನಿ ಹೋಗೋಣ. ನೋಡಿ, ಮಳೆ ಬರ್ತಾ ಇದೆ. ಏನ್ ನಿಮ್ಮ ಹೆಸರು? ರಾಮಕೃಷ್ಣ ಅಂತ ಸರ್. ರಾಮಕೃಷ್ಣ ಅವರೇ, ಆರಾಮ ಸರ್. ಎಲ್ಲ ಸುಗಮವಾಗಿದೆಯಾ? ಚೆನ್ನಾಗಿದ್ದೀವಿ. ರಾಮ ಕೃಷ್ಣ ಎಲ್ಲ ಸುಗಮವಾಗಿದೆಯಾ ಊರಲ್ಲಿ ಚೆನ್ನಾಗಿದ್ದಾರೆ. ನೀರಿಲ್ಲ ಅಷ್ಟೇ, ಮಳೆ ಬೆಳೆ ಇಲ್ಲ, ನೀರಿಲ್ಲ. ಮುಂಗಾರು ಕೈ ಕೊಟ್ಬಿಡ್ತು. ಮುಂಗಾರು ಕೈ ಕೊಟ್ಟಿದೆ, ಅದಕ್ಕೆ ನೋಡಿ ಬರ್ತಾನೆ ಬೆಂಗಳೂರಿಂದ ಅಂತ ಒಂಚೂರು ಮಳೆ ತಗೊಂಡ್ ಬಂದಿದ್ದೀವಿ. ಪರವಾಗಿಲ್ಲ. ನೀವು ಬಂದಿದ್ದಕ್ಕಾದ್ರೂ ಒಂದ್ ಸ್ವಲ್ಪ ಮಳೆ ಬೀಳ್ತಾ ಇದೆ, ಎಷ್ಟಾದ್ರೂ ಹನಿ ಆದ್ರೂ ಬೀಳ್ತಿದೆ. ಹಂಗಂತೀರಾ? ಏನ್ ಸರ್ ಅಭಿವೃದ್ಧಿ ಏನೇನಾಗಬೇಕು ಊರಲ್ಲಿ? ಏನೇನ್ ಪ್ರಾಬ್ಲಮ್? ಏನೆಲ್ಲ ಅಭಿವೃದ್ಧಿ ಆಗ್ಬೇಕು ಸರ್. ಎಲ್ಲ ಅಭಿವೃದ್ಧಿ ಆಗ್ಬೇಕು, ರಸ್ತೆಗಳಾಗ್ಬೇಕು, ಚರಂಡಿಗಳಾಗ್ಬೇಕು. ಆಮೇಲೆ ಸಮಸ್ಯೆಗಳೈತೆ, ಹೆಂಗ್ ಮಾಡಕ್ಕಾಗಲ್ಲ. ಆ ಅಭಿವೃದ್ಧಿ ಆಗದೆ ಇದ್ರು ಪರವಾಗಿಲ್ಲ, ಮಳೆ ಇದ್ರೆ ಸಾಕು ನಮ್ಗಂತ. ಮಳೆ ಇದ್ರೆ ಹೆಂಗೋ ಒಂದ್ ನಿಮ್ಮನ್ನ ನೀವು ಅಭಿವೃದ್ಧಿ ಮಾಡ್ಕೊಂಡ್ಬಿಡ್ತೀರಿ. ಯಾರೋ ಓಟ್ ಹಾಕ್ತಾರೆಲ್ಲ ಬಂದು ಅಭಿವೃದ್ಧಿ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಅದೆಲ್ಲ ಮಾಡಕ್ಕಾಗಲ್ಲ ಸರ್. ಬಿಡಿ, ವಾಸ್ತವವಾಗಿ ಈ ವ್ಯವಸ್ಥೆಯಲ್ಲಿ ಏನೇ ಮಾಡಿದ್ರು ಆಗಲ್ಲ. ಈ ವ್ಯವಸ್ಥೆಯಲ್ಲಿ ಏನೇ ಮಾಡಿದ್ರು ಆಗಲ್ಲ. ನೋಡಿ, ಕಾಡಂಚಿನ ಜನರು ಕೂಡ ಬುದ್ಧಿವಂತರೆ. ನೀವ್ ಅನ್ಕೊಂಡಿರೋಷ್ಟು ದಡ್ರಲ್ಲ.
ಅವ್ರಿಗೆ ಗೊತ್ತು ಈ ವ್ಯವಸ್ಥೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಅವ್ರು ಹಿಂಗೆ ಹೇಳ್ತಾವ್ರೆ ಈ ವ್ಯವಸ್ಥೆಲಿ ಏನು ಮಾಡೋಕ್ಕಾಗಲ್ಲ ಅಂತ. ಇಲ್ಲ, ಇದು ಎಲ್ಲ ರಾಜಕಾರಣ ಆಗ್ಬಿಟ್ಟಿದೆ ಸರ್. ಎಲ್ಲ ರಾಜಕಾರಣ ಆಗ್ಬಿಟ್ಟಿದೆ. ಈ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಒಂದು ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಮತ್ತೆ ಯಾವುದೇ ಇಲಾಖೆ ತಗೊಳ್ಳಿ, ಕಂದಾಯ ಯಾವುದೇ ಇಲಾಖೆ ತಗೊಂಡ್ರು ರಾಜಕಾರಣ ಸರ್. ರಾಜಕಾರಣನೇ ಎಲ್ಲದರಲ್ಲೂ ರಾಜಕಾರಣನೇ. ಅದೇ ರೈತರಿಂದ ಹಿಡಿದು ದೈತ್ಯವರೆಗೂ ರಾಜಕಾರಣನೇ. ತೊಂದರೆ ಆಗ್ತಿರೋದೇ ರಾಜಕಾರಣದಿಂದ ಅಲ್ವಾ ಸರ್ ರೈತರಿಗೆ ಪಾಪ. ಮೈನ್ ನೋಡಿ, ಮೈನ್ ಯಾರಿಂದ ಆಗ್ತಿರೋದಂದ್ರೆ ರಾಜಕೀಯ ವ್ಯಕ್ತಿಗಳಿಂದಾನೇ ತೊಂದರೆ ಆಗ್ತಿರೋದು ರೈತರಿಗೆ. ಅವರು ಒಂದ್ ಸ್ವಲ್ಪ ಅವ್ರೊಂದ್ ಸ್ವಲ್ಪ ಇದು ಮಾಡಿದ್ರೆ ರೈತರ ಬಗ್ಗೆ ಒಂದ್ ಸ್ವಲ್ಪ ಇದು ತಗೊಂಡ್ರೆ, ಕಾಳಜಿ ತೋರಿಸಿದ್ರೆ ರೈತರು ಅಭಿವೃದ್ಧಿ ಆಗ್ತಾರೆ. ಈ ರೀತಿ ಎಲ್ಲ ಸಮಸ್ಯೆಗಳು ಬರಲ್ಲ. ಎಷ್ಟೊಂದು ನಮ್ಮ ದೇಶದಲ್ಲಿ ಎಷ್ಟು 145 ಕೋಟಿ ಜನಸಂಖ್ಯೆ ಇರೋದು. ನಮ್ಮ ದೇಶ ಯಾವಾಗ ಸ್ವಾತಂತ್ರ್ಯ ಬಂದು ಇವಾಗ ಎಷ್ಟು ವರ್ಷ ಆಯ್ತು? 70-80 ವರ್ಷ ಆಗಿದೆ ಹತ್ತತ್ರ. ಬೇರೆ ದೇಶದವರೆಲ್ಲ ಇವಾಗ ಜಪಾನ್ ನೋಡಿ, 1945 ಅದರಲ್ಲಿ ಪಾಪ ಅವರು ಅಣು ಬಾಂಬ್ ಹಾಕಿದ್ರು ಅವ್ರು ಎಷ್ಟೊಂದು ಇಂಪ್ರೂವ್ ಇದ್ದಾರೆ ಜಪಾನ್ಸ್. ಅವ್ರು ಯಾವ ರೀತಿ ಇಂಪ್ರೂವ್ ಆಗ್ತಿದ್ದಾರೆ, ನಮ್ಮ ಸಿಸ್ಟಮ್ ಏನು, ಅವ್ರ ಸಿಸ್ಟಮ್ ಏನು. ನಾವು ಇವಾಗ ಬೇರೆ ದೇಶವ್ರು ನೋಡಾದ್ರೂ ಕಲಿಬೇಕಾಗತ್ತೆ ಅಲ್ವಾ. ನಾವು ಇಲ್ಲಿ ಬರೀ ಮತ, ಓಟು, ಜಾತಿ, ಧರ್ಮ, ಅದು ನಮ್ದು ಏನೋ ಭಾರತ ಸಂಸ್ಕೃತಿ ಏನೋ ವಿವಿಧತೆಯಲ್ಲಿ ಏಕತೆ. ಎಲ್ಲರೂ ಶಾಂತಿಯುತವಾಗಿ, ಹಿಂದಿನ ಕಾಲದಲ್ಲೆಲ್ಲ ಶಾಂತಿಯುತವಾಗಿ ಬದುಕನಿಲ್ವ ಸರ್? ಇವಾಗ ಮಾತ್ರ ಜಾತಿ, ಧರ್ಮ, ಹಿಂದೂ, ಮುಸ್ಲಿಂ, ರಾಜಕಾರಣಿಗಳೇ ಮಾಡ್ತಾವ್ರೆ ಅದು ಎಲ್ಲ ಇದೆ, ರಾಜಕಾರಣಿಯಿಂದಾನೇ ಆಗ್ತಿರೋದು ಅಷ್ಟೇ ಸರ್. ಅಷ್ಟೇ. ಓಕೆ, ಇಲ್ಲಿ MLA ಬರೋದಿಲ್ವೇ? ಬರ್ತಾರೆ ಪಾಪ. ಮನೆ ಬಾಗ್ಲಿ ಬರಲ್ವಾ? ಕಷ್ಟ ಕೇಳಲ್ವಾ ಸರ್? ಅವರು ಇವಾಗ ನಾನು ಹೇಳ್ತಿಲ್ವಾ ಸರ್, ಯಾವ MLA ಓಟ್ ಹಾಕೋ ಗಂಟ ಅಷ್ಟೇ. ಆಮೇಲೆ ಬರ್ತಾರೆ, ಹೋಗ್ತಾರೆ ಪಾಪ. ಬಂದು ಅಷ್ಟೇ ಮಾಡ್ತೀವಿ ಅಂತಾರೆ. ಕಾಡು ಪ್ರಾಣಿಗಳ ಕಾಟ ತುಂಬಾ ಇದೆ ಸರ್. ಆನೆದು ಮತ್ತೆ ಹಂದಿದು ಮೈನು, ನೆಕ್ಸ್ಟ್ ಆನೆ. ಇವಾಗ ಚಿರತೆಗಳದು ಇವಾಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸಮಸ್ಯೆ ಇದೆ ಸರ್. ಈಗ ನೀವು ಇಷ್ಟೆಲ್ಲ ಹೇಳಿದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀರಾ? ಉತ್ತರ ಕೊಡ್ತೀರಾ? ಕಾಡು ಪ್ರಾಣಿಗಳು ನಿಮ್ ಜಾಗಕ್ಕೆ ಬರ್ತಿದ್ಯಾ ಅಥವಾ ನೀವೇ ಹೋಗಿ ಕಾಡಲ್ಲಿದ್ದೀರಾ? ಅವ್ರು ವಾಸ ಮಾಡ್ತಾರೆ? ನೀವು ಹೇಳ್ತಿರೋದು ಕರೆಕ್ಟ್ ಸರ್. ಇವಾಗ ಏನಾಗಿದೆ ಅಂದ್ರೆ ಪ್ರಾಣಿಗಳದ್ದು ಮತ್ತು ಮನುಷ್ಯರದ್ದು ಒಂದು ಸಂಘರ್ಷದ ರೀತಿ ಆಗ್ತಿದೆ. ಅದೇ ಮುಂಚೆ ಬಾಂಧವ್ಯ ಇತ್ತು. ಇವಾಗ ನಾವು ಅವರ ವಾಸಸ್ಥಾನ ನಾವು ಇದ್ ಮಾಡ್ಕೊಳ್ತಿದ್ವಿ ಅಂತ ಅವ್ರು ನಮ್ಮ ಮೇಲೆ ಅವರು ನಮ್ಮ ಮೇಲೆ ಬೀಳ್ತಿದೆ ಅಷ್ಟೇ. ಇಲ್ಲ, ಅದು ನಿರಂತರ ಪ್ರಕ್ರಿಯೆ ಆಗ್ಬಿಟ್ಟಿದೆ ಇವಾಗ. ಮನುಷ್ಯ ಮತ್ತೆ ಪ್ರಾಣಿಗಳ ಸಂಘರ್ಷ ನಿರಂತರ ಆಗ್ಬಿಟ್ಟಿದೆ ಇವಾಗ. ಅವರು ಸೇಫ್ಟಿ ನೋಡ್ತವೆ, ಅವ್ರಿಗೂ ಅಷ್ಟೇ ಸರ್. ಮಳೆ ಇದ್ರೆ ಮಳೆ ಇದ್ರೆ ಕಾಡಲೇ ಇರ್ತದೆ ಪಾಪ. ಅಂತ ಬುದ್ಧಿಜೀವಿಗಳಿಗೆ ಹೇಳೋದೊಂದು ಮಾತು, ಇವ್ರೇನು ಹೋಗ್ಬಿಟ್ಟು ಬೆಟ್ಟದಲ್ಲಿ ಹೋಗ್ಬಿಟ್ಟು ಗುಡ್ಡದಲ್ಲಿ ಹೋಗ್ಬಿಟ್ಟು ಮನೆ ಕಟ್ಕೊಂಡಿಲ್ಲ. ಹಂಗ್ ನೋಡಕ್ ಹೋದ್ರೆ ಇಡೀ ಮನುಷ್ಯ ಮಾನವನ ಕುಲವೇ ಕಾಡಲ್ಲೇ ಇರೋದು ಸರ್. ನಮ್ಗೆಂತ ಮುಂಚೆ ಇವಾಗ ನಾವು ನಮ್ಮ ತಾತವ್ರ ಕಾಲದಿಂದ ಇಲ್ಲೇ ತಾನೆ ಸರ್ ಇರೋದು. ಇವಾಗ ಈ ಜಾಗಕ್ಕ ರೆಕಾರ್ಡ್ಸ್ ಗಳೈತಲ್ವಾ, ನಾವೇನ್ ಸುಮ್ನೆ ಬಂದಿಲ್ಲ. ಅದ್ ಹೇಳ್ತಿರೋದಂದ್ರೆ ಏನು, ನಾವು ಕಾಡನ್ನ ಇದ್ ಮಾಡಿದಕ್ಕೆ ತಾನೇ ಈ ರೀತಿ ಪ್ರಾಬ್ಲಮ್ ಆಗ್ತಿರೋದು ಅಂತಿರೋದು. ಇವಾಗ ಅದಕ್ಕೂ ಪಾಪ ಮಳೆ ಗಿಳೆ ಇಲ್ಲ ಅಂದ್ರೆ ನೀರನ್ನ ಉಟ್ಕೊಂಡು ಇಲ್ಲೇ ತಾನೆ ಸರ್ ಊರ್ ತಾನೆ ಬರ್ಬೇಕಾಗತ್ತೆ. ನಾವ್ ಅಲ್ಲಿಗೆ ಹೋಗ್ಬೇಕು, ಅವು ಇಲ್ಲಿಗೆ ಬರ್ಬೇಕು, ಅಷ್ಟೇ, ಏನು ಮಾಡಕ್ಕಾಗಲ್ಲ.